ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮೇಷರಾಶಿಯವರೇ, ಅದೃಷ್ಟ ಬಾಗಿಲು ತೆರೆಯುವ ಸಮಯ. ಇಂದು ನಾವು ಮೇಷರಾಶಿಯವರ ಜೀವನದಲ್ಲಿ ನಡೆಯಲಿರುವ ಒಂದು ಮಹತ್ತರ ಬದಲಾವಣೆಯ ಬಗ್ಗೆ ಮಾತನಾಡುತ್ತಾ ಇದ್ದೇವೆ. 2026 ಈ ವರ್ಷ ಕೇವಲ ಮತ್ತೊಂದು ವರ್ಷವಲ್ಲ, ಇದು ಮೇಷರಾಶಿಯವರ ಪಾಲಿಗೆ ಯುಗ ಬದಲಾವಣೆಯ ಸಮಯ. ವಿಶೇಷವಾಗಿ ಈ ದಿನ ಸಾಯಂಕಾಲ 4:30 ನಂತರ ನಿಮ್ಮ ಜಾತಕದಲ್ಲಿ ಒಂದು ವಿಶೇಷವಾದ ರಾಜಯೋಗ ಅನ್ನೋದು ಆರಂಭ ಆಗ್ತಾ ಇದೆ. ಇಲ್ಲಿವರೆಗೆ ನೀವು ಅನುಭವಿಸಿದ ಕಷ್ಟಗಳು, ಮಾನಸಿಕ ಒತ್ತಡಗಳು ಮತ್ತು ಆರ್ಥಿಕ ಮುಗ್ಗಟ್ಟುಗಳು ಕೊನೆಗೊಳ್ಳುವ ಕಾಲ ಅನ್ನೋದು ಹತ್ತಿರ ಬಂದಿದೆ. ಸಾಕ್ಷಾತ್ ಪರಮಶಿವನ ಅನುಗ್ರಹದಿಂದ ನಿಮ್ಮ ಜೀವನವು ಹೇಗೆ ಬದಲಾಗಲಿದೆ ಎಂಬುದನ್ನು ಈ ಸುದೀರ್ಘ ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ಅನ್ನೋದು ತುಂಬ ಇಂಟ್ರೆಸ್ಟಿಂಗ್ ಇರೋದ್ರಿಂದ ಎಲ್ಲಿ ಕೂಡ ಸ್ಕಿಪ್ ಮಾಡಬೇಡಿ, ಕೊನೆಯವರೆಗೂ ನೋಡಿ. ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಒಂದನೇದಾಗಿ, ರಾಜಯೋಗದ ಆರಂಭ ಮತ್ತು ದೈವಿಕ ಶಕ್ತಿ. ಮೇಷರಾಶಿಯವರಿಗೆ ಮಂಗಳನು ಅಧಿಪತಿ. ಧೈರ್ಯ ಮತ್ತು ಸಾಹಸಕ್ಕೆ ಹೆಸರಾದ ನೀವು ಕಳೆದ ಕೆಲವು ಸಮಯದಿಂದ ಶನಿ ಮತ್ತು ರಾಹುವಿನ ಪ್ರಭಾವದಿಂದ ಸಾಕಷ್ಟು ಏರಿಳಿತಗಳನ್ನು ಕಂಡಿದ್ದೀರಿ. ಆದರೆ ಈಗ ಪರಿಸ್ಥಿತಿ ಅನ್ನೋದು ಬದಲಾಗ್ತಾ ಇದೆ. ಇನ್ನು ದೈವಿಕ ಸಂಕೇತಗಳು. ನಿಮ್ಮ ಜೀವನದಲ್ಲಿ ಕಳೆದ ರಾತ್ರಿಯಿಂದಲೇ ಕೆಲವು ವಿಶಿಷ್ಟ ಬದಲಾವಣೆಗಳು ಅನ್ನೋದು ಸಂಭವಿಸಿವೆ. ಪ್ರಕೃತಿಯು ನಿಮಗೆ ಕೆಲವು ಸಂಕೇತಗಳನ್ನು ನೀಡ್ತಾ ಇದೆ. ಮನಸ್ಸಿನಲ್ಲಿ ಒಂದೇ ರೀತಿಯ ಅಕಾರಣವಾದ ಪ್ರಶಾಂತತೆ ಅಥವಾ ದೈವಿಕ ಶಕ್ತಿಯು ನಿಮ್ಮ ಜೊತೆಗಿದೆ ಎಂಬ ನಂಬಿಕೆ ಮೂಡ್ತಾ ಇದ್ರೆ ಅದು ಮಹಾದೇವನ ಅನುಗ್ರಹವೇ ಸರಿ ಆಗಿರುತ್ತೆ. ಇನ್ನು ಸಾಯಂಕಾಲ 4:30 ನಂತರ ಗ್ರಹಗತಿಗಳ ಬದಲಾವಣೆಯು ನಿಮ್ಮ ಅದೃಷ್ಟವನ್ನು ಉತ್ತುಂಗಕ್ಕೆ ಕೊಂಡೊಯ್ಯಲಿದೆ. ಎರಡನೇದಾಗಿ, ಆರ್ಥಿಕ ಲಾಭ ಮತ್ತು ವೃತ್ತಿ ಜೀವನ. ಆರ್ಥಿಕವಾಗಿ ಮೇಷರಾಶಿಯವರು ಈ ವರ್ಷ ದೊಡ್ಡ ಮಟ್ಟದ ಸಾಧನೆಯನ್ನು ಮಾಡಲಿದ್ದಾರೆ. ಹೊಸ ಉದ್ಯೋಗ ಮತ್ತು ವ್ಯಾಪಾರ. ಉದ್ಯೋಗಿಗಳು, ನೀವು ಕೆಲಸ ಮಾಡುವ ಸ್ಥಳದಲ್ಲಿ ಇಲ್ಲಿಯವರೆಗೆ ನಿಮ್ಮನ್ನು ಕಡೆಗಣಿಸಿದವರು ಈಗ ನಿಮ್ಮ ಪ್ರತಿಭೆಯನ್ನು ಗುರುತಿಸ್ತಾರೆ. ನಿಮಗೆ ಬಡ್ತಿ, ಪ್ರಮೋಷನ್ ಮತ್ತು ಸಂಬಳದಲ್ಲಿ ಹೆಚ್ಚಳವಾಗುವ ಸಾಧ್ಯತೆ ಕೂಡ ದಟ್ಟವಾಗಿದೆ. ವ್ಯಾಪಾರಸ್ಥರು ಹಳೆಯ ಹೂಡಿಕೆಗಳಿಂದ ಈಗ ಲಾಭ ಬರುವ ಸಮಯ. ಹೊಸ ವ್ಯಾಪಾರವನ್ನು ಪ್ರಾರಂಭಿಸಲು ಇದು ಸುವರ್ಣ ಕಾಲ. ವಿಶೇಷವಾಗಿ ಆನ್ಲೈನ್ ವ್ಯವಹಾರ, ತಂತ್ರಜ್ಞಾನ ಮತ್ತು ರಿಯಲ್ ಎಸ್ಟೇಟ್ ಅದರಲ್ಲೆಲ್ಲ ಇರೋರಿಗೆ ಹೆಚ್ಚಿನ ಲಾಭ ಅನ್ನೋದು ದೊರೆಯುತ್ತೆ. ಹಳೆಯ ಸಾಲದ ವಿಮೋಚನೆ. ಬಹುಕಾಲದಿಂದ ನಿಮ್ಮನ್ನು ಕಾಡ್ತಾ ಇದ್ದ ಸಾಲ ಅನ್ನೋದು ಕಳಚುತ್ತೆ. ಅನಿರೀಕ್ಷಿತ ಮೂಲಗಳಿಂದ ಹಣ ಬಂದು ನಿಮ್ಮ ಆರ್ಥಿಕ ಪರಿಸ್ಥಿತಿ ಅನ್ನೋದು ಸುಧಾರಿಸುತ್ತೆ. ಮೂರನೇದಾಗಿ, ಕುಟುಂಬ ಮತ್ತು ಸಾಮಾಜಿಕ ಜೀವನ. ಮನೆಯಲ್ಲಿ ನೆಮ್ಮದಿ ಇಲ್ಲದೆ ಸಂಕಟ ಪಡ್ತಿದ್ದವರಿಗೆ ಈ ರಾಜಯೋಗವು ಸುಖ ಶಾಂತಿಯನ್ನು ತರಲಿದೆ. ಇನ್ನು ಕೌಟುಂಬಿಕ ಸೌಹಾರ್ದತೆ. ಪತಿ ಪತ್ನಿಯ ನಡುವೆ ಇದ್ದ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ದೂರವಾಗುತ್ತೆ. ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಇದ್ದ ಆತಂಕ ನಿವಾರಣೆಯಾಗುತ್ತೆ. ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುವ ಸಾಧ್ಯತೆಗಳಿವೆ. ಹಿರಿಯರ ಆಶೀರ್ವಾದ ನಿಮ್ಮ ಮೇಲೆ ರಕ್ಷಣಾ ಕವಚದಂತೆ ಕೆಲಸ ಮಾಡುತ್ತೆ. ಸಮಾಜದಲ್ಲಿ ಗೌರವ. ನೀವು ಈ ಹಿಂದೆ ಮಾಡಿದ ಸಹಾಯಗಳು ಈಗ ನಿಮಗೆ ಕೀರ್ತಿಯನ್ನು ತಂದುಕೊಡುತ್ತೆ. ಸಮಾಜದಲ್ಲಿ ನಿಮ್ಮ ಮಾತಿಗೊಂದು ಬೆಲೆ ಅನ್ನೋದು ಸಿಗುತ್ತೆ. ರಾಜಕೀಯ ಅಥವಾ ಸಾಮಾಜಿಕ ಕ್ಷೇತ್ರದಲ್ಲಿ ಇರುವವರಿಗೆ ಉನ್ನತ ಸ್ಥಾನಮಾನಗಳು ಲಭಿಸುತ್ತೆ. ಶತ್ರುಬಾಧೆ ಮತ್ತು ರಕ್ಷಣೆ. ಯಾವುದೇ ವ್ಯಕ್ತಿ ಬೆಳಿಬೇಕಾದ್ರೆ ಶತ್ರುಗಳು ಹುಟ್ಟೋದು ಸಹಜ. ಮೇಷರಾಶಿಯವರ ಯಶಸ್ಸನ್ನು ಕಂಡು ಅಸೂಯೆ ಪಡುವವರ ಸಂಖ್ಯೆ ಹೆಚ್ಚಿರಬಹುದು. ಗುಪ್ತ ಶತ್ರುಗಳ ಬಗ್ಗೆ ಎಚ್ಚರವಾಗಿರಿ. ನಿಮ್ಮ ಆತ್ಮೀಯ ವಲಯದಲ್ಲಿ ಇದ್ದುಕೊಂಡು ನಿಮ್ಮ ಬೆನ್ನಿಗೆ ಚೂರಿ ಹಾಕುವವರ ಬಗ್ಗೆ ಎಚ್ಚರವಿರಿ. ನಿಮ್ಮ ಆರ್ಥಿಕ ವಿಚಾರಗಳನ್ನು ಅಥವಾ ಭವಿಷ್ಯದ ಯೋಜನೆಗಳನ್ನು ಎಲ್ಲರ ಮುಂದೆ ಹಂಚಿಕೊಳ್ಳೋದಕ್ಕೆ ಹೋಗಬೇಡಿ. ಆದರೆ ಹೆದರುವ ಅಗತ್ಯ ಖಂಡಿತವಾಗ್ಲೂ ಇಲ್ಲ. ಯಾಕೆಂದರೆ ಆಂಜನೇಯನ ಸ್ವಾಮಿಯ ವಿಶೇಷ ರಕ್ಷಣೆ ನಿಮಗೆ ಖಂಡಿತವಾಗ್ಲೂ ಇದೆ. ನಿಮ್ಮನ್ನು ಕೆಡವಲು ಯತ್ನಿಸಿದವರು ತಾವೇ ಹಳ್ಳಕ್ಕೆ ಬೀಳುವ ಕಾಲ ಅನ್ನೋದು ಬರ್ತಾ ಇದೆ. ಇನ್ನು ಐದನೇದಾಗಿ, ಆರೋಗ್ಯದ ಕಡೆ ಗಮನ ಕೊಡಿ. ಅದೃಷ್ಟ ನಿಮ್ಮ ಕಡೆಗಿದ್ರೂ ಕೂಡ ಆರೋಗ್ಯದ ವಿಷಯದಲ್ಲಿ ನಿರ್ಲಕ್ಷ್ಯ ಬೇಡ. ಪ್ರಯಾಣದಲ್ಲಿ ಎಚ್ಚರಿಕೆ ಇರಲಿ. ವೇಗದ ಚಾಲನೆ ಬೇಡ. ವಿಶೇಷವಾಗಿ ಭಾರೀ ವಾಹನಗಳು ಓಡಾಡುವ ರಸ್ತೆಯಲ್ಲಿ ಸಂಚರಿಸಬೇಕಾದ್ರೆ ಜಾಗರೂಕರಾಗಿರಿ. ಇನ್ನು ಮಾನಸಿಕ ಶಾಂತಿ. ಪ್ರತಿದಿನ 10 ನಿಮಿಷಗಳ ಕಾಲ ಧ್ಯಾನ ಅಥವಾ ಓಂ ನಮಃ ಶಿವಾಯ ಮಂತ್ರವನ್ನು ಪಠನೆ ಮಾಡಿ. ಮಂತ್ರವನ್ನು ಜಪಿಸೋದ್ರಿಂದ ನಿಮಗೆ ಮಾನಸಿಕ ಒಂದು ಒತ್ತಡ ಅನ್ನೋದು ಕಡಿಮೆಯಾಗುತ್ತೆ. ಆರನೇದು, ಮಾಡಬೇಕಾದ ಪರಿಹಾರಗಳು, ರೆಮಿಡೀಸ್ ಏನೇನು. ದೈವಿಕ ಅನುಗ್ರಹವನ್ನು ಸದಾ ಉಳಿಸಿಕೊಳ್ಳೋದಕ್ಕೆ ಈ ಕೆಳಗಿನ ಕೆಲಸಗಳನ್ನು ಮಾಡಿ. ದಾನ ಧರ್ಮ. ನಿಮ್ಮ ಕೈಲಾದಷ್ಟು ಬಡವರಿಗೆ ಅಥವಾ ವೃದ್ಧರಿಗೆ ಆಹಾರ ಮತ್ತು ಬಟ್ಟೆಯನ್ನು ದಾನ ಮಾಡಿ. ಇದು ಶನಿಯ ಪ್ರಭಾವವನ್ನು ಕಡಿಮೆ ಮಾಡುತ್ತೆ. ಪ್ರಾಣಿಗಳನ್ನು ಹಿಂಸಿಸಬೇಡಿ. ಮುಖ್ಯವಾಗಿ ದಾರಿಯಲ್ಲಿ ಸಿಗುವ ಹಸಿದ ಪ್ರಾಣಿಗಳಿಗೆ ಆಹಾರ ನೀಡಿ. ಶಿವಾರಾಧನೆ. ಸೋಮವಾರದಂದು ಶಿವನ ದೇವಸ್ಥಾನಕ್ಕೆ ಭೇಟಿ ನೀಡಿ ರುದ್ರಾಭಿಷೇಕ ಮಾಡಿಸುವುದು ಅಥವಾ ಬಿಲ್ವ ಪತ್ರೆಯನ್ನು ಅರ್ಪಿಸುವುದು ಅತ್ಯಂತ ಶುಭದಾಯಕವಾಗಿರುತ್ತೆ. ಹನುಮಾನ್ ಚಾಲೀಸ ಪ್ರತಿದಿನ ಸಂಜೆ
ಹನುಮಾನ್ ಚಾಲೀಸ ಪಠಿಸೋದ್ರಿಂದ ಶತ್ರು ಭಯ ನಿವಾರಣೆ ಆಗುತ್ತೆ. ಮುನ್ನೆಚ್ಚರಿಕೆಗಳು, ಸ್ಟ್ರಿಕ್ಟ್ ವಾರ್ನಿಂಗ್ಸ್. ಈ ರಾಜಯೋಗದ ಅವಧಿಯಲ್ಲಿ ನೀವು ಮಾಡಬೇಕಾದ ಕೆಲಸಗಳೇನೇನು? ಅಹಂಕಾರ, ಹಣ ಮತ್ತು ಅಧಿಕಾರ ಬಂದಾಗ ಅಹಂಕಾರ ಪ್ರದರ್ಶನ ಮಾಡೋದಕ್ಕೆ ಹೋಗಬೇಡಿ, ಅದು ನಿಮ್ಮ ಅಧಃಪತನಕ್ಕೆ ಕಾರಣ ಆಗಬಹುದು. ಈ ರಾಜಯೋಗದ ಸಮಯದಲ್ಲಿ ನೀವು ಮಾಡಬೇಕಾದ ಕೆಲಸಗಳು: ನಿಮ್ಮ ವಾಹನ ಅಥವಾ ಬೆಲೆ ಬಾಳುವ ವಸ್ತುಗಳನ್ನು ಬೇರೆಯವರಿಗೆ ದಾನವಾಗಿ ನೀಡೋದಕ್ಕೆ ಹೋಗಬೇಡಿ, ಸಾಲವಾಗಿ ನೀಡೋದಕ್ಕೆ ಹೋಗಬೇಡಿ. ಇದರಿಂದ ಕಾನೂನು ಸಮಸ್ಯೆಗಳು ಎದುರಾಗಬಹುದು. ರಹಸ್ಯವನ್ನು ಕಾಪಾಡಿ. ನಿಮ್ಮ ಮನೆಯ ಆಸ್ತಿಪಾಸ್ತಿ ಮತ್ತು ಬ್ಯಾಂಕ್ ಬ್ಯಾಲೆನ್ಸ್ ಬಗ್ಗೆ ಸಾರ್ವಜನಿಕವಾಗಿ ಚರ್ಚಿಸಬೇಡಿ. ಮತ್ತು ಮೇಷರಾಶಿಯವರೇ, ಇದು ನಿಮ್ಮ ಪಾಲಿಗೆ ಪುನರ್ಜನ್ಮ ಇದ್ದಂತೆ. ಕಳೆದ 10-12 ವರ್ಷಗಳಲ್ಲಿ ನೀವು ಪಟ್ಟ ಕಷ್ಟಕ್ಕೆ ಈಗ ಪ್ರತಿಫಲ ಅನ್ನೋದು ಸಿಗ್ತಾ ಇದೆ. ದೈವದ ಮೇಲೆ ನಂಬಿಕೆ ಇಡಿ, ಪ್ರಾಮಾಣಿಕವಾಗಿ ಶ್ರಮಿಸಿ. ವಿಧಿಯು ನಿಮ್ಮ ಪರವಾಗಿ ನಿಲ್ತಾ ಇದೆ. ಈ ಸುಸಂದರ್ಭವನ್ನು ಬಳಸಿಕೊಂಡು ನಿಮ್ಮ ಜೀವನವನ್ನು ಸುಂದರವಾಗಿಸಿಕೊಳ್ಳಿ. ಶುಭಮಸ್ತು. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸಿ ವಿಡಿಯೋವನ್ನು ನಾವು ಮುಗಿಸ್ತಾ ಇದ್ದೇವೆ. ಎಲ್ಲರೂ ಕೂಡ ವಿಡಿಯೋಗೊಂದು ಲೈಕ್ ಕೊಟ್ಟು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇಜನೋ ಸುಖಿನೋ ಭವಂತು.